ಬೈಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಗನಕಲ್ಮಠ ಕಡಿಕೆ ನಾಡ ಇದರ ನೂತನ ಶಿಲಾಮಯ ದೇಗುಲ ಲೋಕಾರ್ಪಣೆ ಪುನರ್ ಪ್ರತಿಷ್ಠಾ ಮತ್ತು ಬ್ರಹ್ಮಕುಂಭಾಭಿಷೇಕ ಮಹೋತ್ಸವವು ಮೇ 8 ರಿಂದ ಮೇ 10 ರವರೆಗೆ ಸಂಭ್ರಮದಿಂದ ನಡೆಯಲಿದೆ. ಮೇ 8 ರಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಸಾನ್ನಿಧ್ಯದಲ್ಲಿ ಸಂಪನ್ನಗೊಳ್ಳಲಿದೆ. ಮೇ 9 ರಂದು ಬೆಳಿಗ್ಗೆ ಪ್ರಾಸಾದ ಪ್ರತಿಷ್ಠೆ, ನಪುಂಸಕ ಶಿಲಾ ಪ್ರತಿಷ್ಠೆ, ರತ್ನನ್ಯಾಸ, ಪೀಠ ಪ್ರತಿಷ್ಠೆ, ಬಿಂಬ ಪ್ರತಿಷ್ಠೆ, ಜೀವಕುಂಭ ಸೇಚನ, ಪ್ರಾಣ ಪ್ರತಿಷ್ಠೆ, ನ್ಯಾಸಗಳು, ಶಿಖರ ಪ್ರತಿಷ್ಠೆ, ತತ್ವ ಕಲಶ ಸ್ಥಾಪನೆ, ತತ್ವ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ನಾಗದೇವರ ಪ್ರತಿಷ್ಠೆ, ಕಲಶಾಭಿಷೇಕ, ಮಹಾಪೂಜೆ ಹಾಗೂ ಸಂಜೆ ಅಷ್ಟೋತ್ತರ ಶತ ಪರಿಕಲಶ ಸಹಿತ ಬ್ರಹ್ಮಕುಂಭ ಸ್ಥಾಪನೆ, ಅಧಿವಾಸ ಹೋಮ ಮತ್ತು ಪರಿವಾರ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ, ಪ್ರಸನ್ನ ಪೂಜೆ ನಡೆಯಲಿದೆ. ಮೇ 10 ರಂದು ಬೆಳಿಗ್ಗೆ ಶಾಂತಿ ಹೋಮ, ಪ್ರಾಯಶ್ಚಿತ ಹೋಮ, ಕಲಶಾಭಿಷೇಕ, ಬ್ರಹ್ಮಕುಂಭಾಭಿಷೇಕ, ಮಹಾಪೂಜೆ, ಮಂತ್ರಾಕ್ಷತೆ, ದಕ್ಷಿಣಾದಾನ ಪ್ರಸಾದ ವಿತರಣೆ, ಮಹಾ ಅನ್ನ ಸಂತರ್ಪಣೆಯೂ ನಡೆಯಲಿದೆ. ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಪುರಾಣಿಕ ಅವರ ನೇತೃತ್ವದಲ್ಲಿ ವೇದಮೂರ್ತಿ ಶ್ರೀ ರಾಮಕೃಷ್ಣ ಕೇದ್ಲಾಯ ಅವರ ಪ್ರಧಾನ ಆಚಾರ್ಯತ್ವದಲ್ಲಿ ನೆರವೇರಲಿರುವುದು. ಪ್ರತಿದಿನ ಕೂಡ ಸಾನ್ನಿಧ್ಯದಲ್ಲಿ ವಿವಿಧ ಸಾಂಸ್ಕೃತಿಕ ವೈಭವ ಸಂಪನ್ನಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಕೆ ವೆಂಕಟರಮಣ ಅವಬೃತ್, ನಾರಾಯಣ ಎಂ ಶೆಟ್ಟಿ ಸಂಸಾಡಿ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಮತ್ತು ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೇ 7 ರಂದು ಬುಧವಾರ ಸಂಜೆ 4 ಗಂಟೆಗೆ ಶಿಖರ ಕಳಶ, ಶ್ರೀ ದೇವರ ಬೆಳ್ಳಿ ಮುಖವಾಡದ ಮತ್ತು ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದ್ದು, ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿದರು. ವೆಂಕಟರಮಣ ದೇವರ ಸದ್ಭಕ್ತರಲ್ಲಿ ವಿನಂತಿ, ಮೇ 8, 9, 10 ನಾವು ಹೊಸ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮ ಊರಿನವರು ಹಾಗೂ 4 ಗ್ರಾಮದ ಗ್ರಾಮಸ್ಥರು ಸೇರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ 7ನೇ ತಾರೀಕಿಗೆ ಹೊರೆಕಾಣಿಕೆಯನ್ನು ಸಲ್ಲಿಸುವ ಮೆರವಣಿಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಊರಿನ ಭಕ್ತರೆಲ್ಲರೂ ಕೈ ಜೋಡಿಸಿ ಈ ವಿಜೃಂಭಣೆಯಿಂದ ಈ ದೇವಸ್ಥಾನವನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾನು ವಿನಂತಿಸುತ್ತೇನೆ. ಸದ್ಭಕ್ತರಲ್ಲೇ ವಿನಂತಿ, ಇವತ್ತು ನಾವು ಈ ಪನಕಲ್ಮಠ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಹಲವಾರು ತೀರ್ಮಾನಗಳನ್ನು ಕೈಗೊಂಡಿದ್ದೇವೆ ಜೀರ್ಣೋದ್ಧಾರದ ಬಗ್ಗೆ. ಆ ಜೀರ್ಣೋದ್ಧಾರ ಕಾರ್ಯ ಆದಷ್ಟು ಬೇಗನೆ ಆಗ್ತದೆ. ನಾವು ಇವಾಗಲೇ ತಾರೀಖನ್ನು ಒಂದು ನಿಶ್ಚಯ ಮಾಡಿದ್ದೇವೆ. 8, 9 ಮತ್ತು 10 3 ದಿವಸಗಳಲ್ಲಿ ಬ್ರಹ್ಮಕಲಶೋತ್ಸವ, ಕುಂಭಾಭಿಷೇಕ ಎಲ್ಲ ನಡೀತಾ ಇದೆ. ಈ ದೇವಸ್ಥಾನದ ಬಗ್ಗೆ ಹೊರೆಕಾಣಿಕೆಯನ್ನು ತರಲು ಅಥವಾ ಕಲಶವನ್ನು ತರಲು 7ನೇ ತಾರೀಕು 4 ಗಂಟೆಗೆ ಸರಿಯಾಗಿ ಪುರ ಮೆರವಣಿಗೆಯಲ್ಲಿ ತರುವುದಂತ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆಯೇ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರದ ಬಗ್ಗೆ ನಮ್ಮ ನಾರಾಯಣ ಶೆಟ್ಟರವರು ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮ ಒಂದು ಯೌವನ ಅಂಥೇಳಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಾಥಾಗಿ ಅವರ ಮಗ ವಿಜಯ್ ಶೆಟ್ಟಿ ಅವರು ಸಾಥ್ ಕೊಟ್ಟಿದ್ದಾರೆ. ಹಾಗೂ ಊರಿನ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಕೈ ಜೋಡಿಸಿದ್ದಾರೆ. ಈ ದೇವಸ್ಥಾನಕ್ಕೆ ದೇಣಿಗೆ ಒಂಥರ ಸಮುದ್ರದ ಅಲೆ ಬಂದಿದೆ. ಅದೇ ರೀತಿಯಲ್ಲಿ ದೇವಸ್ಥಾನವು ಅಷ್ಟೇ ವಿಜೃಂಭಣೆಯಿಂದ ಕಟ್ಟಲ್ಪಟ್ಟು ಅದೇ ರೀತಿಯಲ್ಲಿ ನಾವು ಆರ್ಥಿಕವಾಗಿ ವೆಚ್ಚವನ್ನು ಮಾಡಿದ್ದೇವೆ. ಇನ್ನೂ ಕೂಡ ಬಜೆಟ್ ನಮಗೆ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಹೆಚ್ಚಿನವರು ಎಲ್ಲ ಸೇರಿ ಮತ್ತು ಪುರ ಈ ಬಜೆಟನ್ನು ಜಾಸ್ತಿ ಮಾಡಿ ಜೀರ್ಣೋದ್ಧಾರವನ್ನು ಅದ್ಧೂರಿಯಾಗಿ ಮಾಡುವಲ್ಲಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತ ಮಹಾಶಯರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಕಾರ್ತಿಕ ಮಹಾಶಯರೇ, ಪನಕಲ್ಲು ಮಠ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂಥದ್ದು. ಸುಮಾರು 700 ವರ್ಷ ಹಿಂದಿನ ಈ ಒಂದು ಪುರಾ ದೇವಸ್ಥಾನವನ್ನು 2020 ಜೂನಲ್ಲಿ ನಾವು ಪುನರ್ ಪ್ರತಿಷ್ಠೆ ಮಾಡಲಿಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೇವೆ. ಸಂಬಂಧಪಟ್ಟಂಥ ಊರಿನ 4 ಗ್ರಾಮಗಳ ದೇವಸ್ಥಾನ ಇದು. ಎಲ್ಲರೂ ಕೈ ಜೋಡಿಸಿ ಈ ಒಂದು ದೇವಸ್ಥಾನವನ್ನು ಪುನರುಜ್ಜೀವನ ಮಾಡಲಿಕ್ಕೆ ಕೈ ಜೋಡಿಸಿದ್ದಾರೆ. ಮತ್ತೊಮ್ಮೆ ಎಲ್ಲ ಮಹಾಶಯರ ಹತ್ರ ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ ಸಹಾಯ ಮಾಡುವವರು ಇವಾಗಲೂ ಮಾಡಿ ನಮ್ಮ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಪ್ರತಿಯೊಬ್ಬರು ಸಹಾಯ ಮಾಡಬೇಕಂತ
ದೇವಸ್ಥಾನದ ಆಡಳಿತ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಜೆಬಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.